ನೀವಿಲ್ಲಿ ಒಂದು ಫೋಟೋ ನೋಡ್ತಿದ್ದೀರಿ. ಇದು ಮರದ ಕುದುರೆ. ಸುಮಾರು 20-30 ಸೈನಿಕರು ಇದ್ರ ಒಳಗಡೆ ಕೂತ್ಕೊಂಡು ಒಂದು ಯುದ್ಧವನ್ನು ಮಾಡಿ ಗೆದ್ದಂತಹ ಒಂದು ಪ್ರಕರಣಕ್ಕೆ ಸಾಕ್ಷಿಯಾಗಿರುವಂತಹ ಒಂದು ಯುದ್ಧದ ಕುದುರೆ, ಟ್ರ್ಯಾಪ್ ಕುದುರೆ. ಇದನ್ನೇ ಟ್ರೋಜನ್ ಹಾರ್ಸ್ ಟ್ರ್ಯಾಪ್ ಅಂತ ಕರೀತಾರೆ. ಯಾಕೆ ಈ ಕಥೆನ ಹೇಳ್ತಿದ್ದೀನಿ ಅಂದರೆ, SIT ರಚನೆಯಾಗಿ ಭಾನುವಾರ ರಚನೆ ಆಯಿತು, ಸುಮಾರು 6 ದಿನ ಮುಗಿದಿದೆ. ಆದರೆ SIT ರಚನೆ ಆದಮೇಲೂ ಕೂಡ ಏನು ಮಾಡ್ತಿದ್ದಾರೆ, ಯಾಕೆ ಈ ಬಹುದೊಡ್ಡ ಆರೋಪ ಹೊತ್ತಿರುವಂತಹ ಅಸ್ಥಿಪಂಜರಗಳ ರಾಶಿ ರಾಶಿ ಇದೆ ಎಂದು ಹೇಳಲಾಗ್ತಿರುವಂತಹ ಭೀಮ ಕಣ್ಣೀರಿಟ್ಕೊಂಡು ಗಿಲ್ಟಿಯಿಂದ ಸಂಕಟ ಆಯಿತು, ನನಗೆ ಇಷ್ಟು ಹೆಣ್ಣುಮಕ್ಕಳನ್ನು ನಾನು ಹೂತಾಕಿದ್ದೀನಿ, ಅವರು ಅತ್ಯಂತ ದಾರುಣ ದೌರ್ಜನ್ಯಕ್ಕೊಳಗಾದಂತಹ ಸ್ಥಿತಿಯಲ್ಲಿ ಬಿದ್ದಿದ್ರು ಅಂತ ಏನೆಲ್ಲ ಹೇಳಿಕೆ ಕೊಟ್ಟಿದ್ದಾರೆ. ಆ ಜಾಗ ಧರ್ಮಸ್ಥಳ ಗ್ರಾಮ. ಆ ಗ್ರಾಮಕ್ಕೆ SIT ಇನ್ನೂ ಯಾಕೆ ಬರಲಿಲ್ಲ, ಸಾಕ್ಷಿ ನಾಶ ಮಾಡ್ತಿದ್ದಾರೆ ಎನ್ನುವಂಥ ಎಲ್ಲ ಆರೋಪಗಳ ಮಧ್ಯೆ ಒಂದು ಬಿಗ್ ಮೆಸೇಜ್, ಬಹುದೊಡ್ಡ ಸಂದೇಶ ಹೊರಬಿದ್ದಿದೆ. SIT ಟೀಮ್ ಟ್ರೋಜನ್ ಹಾರ್ಸ್ ಟ್ರ್ಯಾಪ್ ಮಾಡಿದೆ ಅನ್ನುವಂಥದ್ದು ಸದ್ಯದ ಚರ್ಚೆ. ಏನದು ಟ್ರೋಜನ್ ಹಾರ್ಸ್ ಟ್ರ್ಯಾಪ್? ನಿಮಗೆ ಒಂದು ಕತೆ ಹೇಳ್ಬಿಡ್ತೀನಿ. ಕ್ರಿಸ್ತಪೂರ್ವ 12-13ನೇ ಶತಮಾನ, ಗ್ರೀಕ್ಗೂ ಟ್ರಾಯ್ ಅನ್ನೋ ಇನ್ನೊಂದು ಪಟ್ಟಣಕ್ಕೂ ಯುದ್ಧ ನಡೀತಿರುತ್ತೆ. ತುಂಬ ವರ್ಷ ಹೋರಾಡ್ತಾರೆ ಗ್ರೀಕ್ ಸೈನಿಕರು ಅಂದರೆ ವೀರಾವೇಶಕ್ಕೆ, ಗೆಲುವಿಗೆ, ತಾಕತ್ತಿಗೆ ಅವರು ಹೆಸರಾಗಿದ್ದವರು. ಅಂಥ ಸೈನಿಕರಿಗೆ ಒಂದು ಟ್ರಾಯ್ ಪಟ್ಟಣವನ್ನು ಗೆಲ್ಲೋದಕ್ಕೆ ಸಾಧ್ಯವಾಗೋದಿಲ್ಲ, ಅಷ್ಟು ದೊಡ್ಡ ಕೋಟೆ ಇರುತ್ತೆ. ಆಗ ಅವರೊಂದು ಪ್ಲಾನ್ ಮಾಡ್ತಾರೆ. ಒಂದು ಮರದ ಕುದುರೆಯನ್ನು ಮಾಡಿ ಅದರ ಒಳಗಡೆ 20-30 ಸೈನಿಕರನ್ನು ತುಂಬಿ ಅದೇ ಟ್ರಾಯ್ ಪಟ್ಟಣದ ಮುಂದೆ, ಬಾಗಿಲ ಮುಂದೆ ಬಿಟ್ಟು ಬರ್ತಾರೆ. ಆಗ ಅವರೇನು ಅನ್ಕೋತಾರೆ, ಟ್ರಾಯ್ ಸೈನಿಕರು, ಯುದ್ಧ ಎಲ್ಲೋ ನಿಂತೋಗ್ಬಿಟ್ಟಿದೆ, ನಮಗೆ ಕಪ್ಪ ಕಾಣಿಕೆಯ ರೂಪದಲ್ಲಿ ಇದನ್ನು ತಂದು ಬಿಟ್ಟೋಗಿದ್ದಾರೆ ಅಂತ ಬಾಗಿಲು ತೆಗೆದುಬಿಟ್ಟು ಅದನ್ನು ಒಳಗೆ ಎತ್ಕೊಂಡು ಹೋಗ್ತಾರೆ. ಆಮೇಲೆ ಒಳಗಿದ್ದಂಥ ಸೈನಿಕರು ರಾತ್ರಿ ಹೊರಕ್ಕೆ ಬಂದು ಮತ್ತೆ ಟ್ರಾಯ್ ಪಟ್ಟಣವನ್ನು ವಶಪಡಿಸ್ಕೊಳ್ತಾರೆ. ಇದು ಟ್ರೋಜನ್ ಹಾರ್ಸ್ ಟ್ರ್ಯಾಪ್ ಅಂತ ಕರೀತಾರೆ. ಯಾಕೆ ಈ ಕಥೆಯನ್ನು ಹೇಳಬೇಕಾಯ್ತು, ಈ ಒಂದು ಫೋಟೋ ತೋರಿಸ್ಬೇಕಾಯ್ತು ಅಂದರೆ, ಈ 6 ದಿನಗಳಲ್ಲಿ ಏನೂ ಆಗಿಲ್ವಾ? SIT ಟೀಮ್ ಸುಮ್ಮನೆ ಕೈ ಕಟ್ಕೊಂಡು ಕೂತಿದ್ಯಾ? ಬಹುದೊಡ್ಡ ಜನಾಕ್ರೋಶಕ್ಕೆ ಸರ್ಕಾರ SIT ರಚನೆ ಮಾಡಿದೆ. ಸಾಲು ಸಾಲು ಹೆಣ್ಣು ಮಕ್ಕಳ ತಲೆಬುರುಡೆಗಳು, ಅಸ್ಥಿಪಂಜರಗಳು, ಅವರ ಗೋಳಾಟಗಳು, ಸಂಕಟಗಳು, ದಾರುಣ ದೌರ್ಜನ್ಯಗಳು, ರಾಕ್ಷಸಿ ಕೃತ್ಯ ಎಸಗಿದವರು, ಕಚಡಾತನ ಮೆರೆದವರು, ಅಲ್ಲಿ ಸ್ವಾತಂತ್ರ್ಯವೇ ಇಲ್ಲ, ಅದೊಂದು ರಿಪಬ್ಲಿಕ್ ಅನ್ನುವಂತಹ ರೀತಿಯಲ್ಲಿ ವೀರಾವೇಶದಿಂದ ಓಡಾಡಿದವರು, ಹೆದರಿಸಿದವರು, ಬೆದರಿಸಿದವರು, ಬಡಿದವರು, ಕೊಂದವರು ಯಾರೆಲ್ಲ ಇದ್ರೋ ಅವರಿಗೆ ಈಗ ಭಯ ಶುರುವಾಗಿದೆ ಅನ್ನುವಂಥದ್ದು ಲೆಕ್ಕ. ಯಾಕೆ? ಇದೇ ಕುದುರೆ ಕಾರಣ. ಏನು ಮಾದರಿ SIT ಟೀಮ್? ಕಳೆದ ಭಾನುವಾರದಿಂದ ಇಲ್ಲಿಯ ತನಕ ಗುಪ್ತಚರ ಇಲಾಖೆಯ ಒಂದಷ್ಟು ಅಧಿಕಾರಿಗಳು, ಒಂದಷ್ಟು ಜನ SIT ಟೀಮ್ನಲ್ಲಿ ಇದ್ದವರು, ಆಯ್ಕೆ ಆಗಿದ್ದವರು ಅಲ್ಲಿ ಓಡಾಡಿದ್ದಾರೆ. ಅತ್ಯಂತ ಸೂಕ್ಷ್ಮವಾಗಿ, ಸೂಕ್ಷ್ಮ ಕಣ್ಣುಗಳಿಂದ ಸಾಕಷ್ಟು ಮಾಹಿತಿಯನ್ನ ಸಂಗ್ರಹಿಸಿದ್ದಾರೆ ಅನ್ನುವಂಥದ್ದು ಲೆಕ್ಕ. ಸುಮ್ಮನೆ ಕೂತಿಲ್ಲ. ಏನಾಗ್ಬೋದು ನೋಡಿ, ಇಷ್ಟು ಮಾಹಿತಿ, ಒಂದು ಮಹತ್ವದ ಮಾಹಿತಿಯನ್ನು ಅವರು ಸಂಗ್ರಹಿಸಿದ್ದಾರೆ. ಬಹುಪಾಲು ಚರ್ಚೆಗಳಾಗ್ತಿತ್ತು. ಸಾಕ್ಷಿನಾಶಕ್ಕೆ ಮಾಜಿ ಪೇದೆಗಳು, ನಿವೃತ್ತ ಪೇದೆಗಳು ಎಲ್ಲರೂ ಕೂಡ ಅಲ್ಲೆಲ್ಲ ಓಡಾಡ್ತಿದ್ದಾರೆ. ಪ್ಲಾಸ್ಟಿಕ್ ಹೆಕ್ಕುವ ನೆಪದಲ್ಲಿ ಸಾಕ್ಷ್ಯನಾಶ ಮಾಡ್ತಿದ್ದಾರೆ. ಎಲ್ಲವನ್ನೂ ಕೂಡ ದಾಖಲಿಸಿಕೊಂಡಿರುತ್ತದೆ ಗುಪ್ತಚರ ಇಲಾಖೆಯ ಅಧಿಕಾರಿಗಳ ಟೀಮ್. ಇದರ ಜೊತೆಯಲ್ಲಿ ಯಾರೆಲ್ಲ ರಾತ್ರಿ ರಹಸ್ಯ ಕಾರ್ಯಾಚರಣೆಗಳನ್ನು ಮಾಡ್ತಿದ್ರು, ಶಂಕಿತರ ರೀತಿಯಲ್ಲಿ ಅನುಮಾನಾಸ್ಪದವಾಗಿ ಓಡಾಡ್ತಿದ್ರು, ಅವರೆಲ್ಲರ ಪಟ್ಟಿ ಮತ್ತು ಚಿತ್ರಗಳನ್ನು ಸಂಗ್ರಹಿಸಿ ಇಟ್ಟುಕೊಂಡಿರುತ್ತದೆ. ಈಗ ವೀರಾವೇಶದಿಂದ ಓಡಾಡ್ತಿದ್ದವರು, ಮೆರಿತಿದ್ದವರು ಎಲ್ಲರೂ ಕೂಡ ತಣ್ಣಗಾಗಿದ್ದಾರೆ. ಭಯದಿಂದ ವಿಲವಿಲ ನಡುಗ್ತಿದ್ದಾರೆ, ಗಡಗಡ ನಡುಗ್ತಿದ್ದಾರೆ, ಆಸ್ಪತ್ರೆಗಳಿಗೆ ಹೋಗಿ ಬರ್ತಿದ್ದಾರೆ ಅನ್ನುವಂತಹ ಮಾಹಿತಿ ಕೂಡ ಚರ್ಚೆ ಆಗ್ತಿದೆ. ಇದೆಲ್ಲವನ್ನು ಹೇಳ್ತಿರುವಂಥದ್ದು ಯಾರು? ಇದೇ ಸೌಜನ್ಯ ಅನ್ನುವಂತಹ ಹೆಣ್ಣು ಮಗಳ ವಿಚಾರವಾಗಿ
ಆ ಭಾಗದಲ್ಲಿ ನರಳಿ ನರಕ ಕಂಡು ಅತ್ಯಂತ ನೀಚಾತಿ ನೀಚವಾಗಿ ಇವರ ಎಲ್ಲ ತ್ರಷೆಯನ್ನು ತೀರಿಸ್ಕೊಂಡ ಮೇಲೂ ಕೂಡ ಆ ಹೆಣ್ಣು ಮಕ್ಕಳನ್ನು ಕಚ್ಚಿಯೋ ಹಿಂಸಿಸಿಯೋ ಆ ಜಾಗಕ್ಕೆ ಮಣ್ಣು ತುಂಬಿಯೋ ಬಂದಂತಹ ನೀಚ ನಿಕೃಷ್ಟ ಕಟುಕ ವಿಕೃತರು ಯಾರಿದ್ದಾರೆ ಅಂಥವರ ಪರ ನಿಂತಿದ್ದಾರೆ ಎಂದು ಹೇಳಬಹುದಾದಂತಹ ಜನ ಯಾರಿದ್ದಾರೆ ಅವರಿಗೆ ಭಯ ಶುರುವಾಗಿದೆ. ಆ ಕಾರಣಕ್ಕೋಸ್ಕರನೇ ಇನ್ನೊಂದು ರೀತಿಯ ನರೇಟಿವ್ ಸೆಟ್ ಮಾಡಲಿಕ್ಕೆ ಪ್ರಯತ್ನಿಸ್ತಿದ್ದಾರೆ. ಆದರೆ ಆ ನೆಲವನ್ನು ಕಾಯುವಂತಹ ಆ ದೈವ ಯಾರನ್ನೂ ಕೂಡ ಸುಮ್ಮನೆ ಬಿಡೋದಿಲ್ಲ. ಕೋರ್ಟ್ಗೆ ಹೋದ್ರೂ ಅಷ್ಟೇ, ಕೋರ್ಟ್ಗೆ ಹೋಗ್ತೀಯಾ ಹೋಗು, ನ್ಯಾಯ ತೀರ್ಪು ಎಲ್ಲಿ ಕೊಡಬೇಕು ಅಲ್ಲಿ ಕೊಡ್ತೀನಿ ಅನ್ನೋ ರೀತಿಯಲ್ಲಿ ಆ ಪರಮೇಶ್ವರ ಕೂಡ ಸುಮ್ಮನೆ ಕೂತಿದ್ದಾನೆ. ಮತ್ತು ಒಂದು ವಿಚಾರ, ಜನಾಕ್ರೋಶದ ಮಧ್ಯೆ SIT ಸುಮ್ಮನೆ ಕೂರೋಕ್ಕಾಗೋದಿಲ್ಲ. ಅವರೀಗ ಬೆಳ್ತಂಗಡಿಯಲ್ಲಿ ಆಫೀಸ್ ಮಾಡಿದ್ದಾರೆ, ಅಲ್ಲಿ ಮಂಗಳೂರಲ್ಲಿ ಒಂದು ಆಫೀಸ್ ಮಾಡಿದ್ದಾರೆ. ಧರ್ಮಸ್ಥಳ ಗ್ರಾಮದಿಂದ 15 ಕಿಲೋಮೀಟರ್ ದೂರದಲ್ಲಿ, ಧರ್ಮಸ್ಥಳ ಗ್ರಾಮದಿಂದ 75 ಕಿಲೋಮೀಟರ್ ದೂರದಲ್ಲಿ 2 ಆಫೀಸ್ ಮಾಡಿದ್ದಾರೆ. ಯಾಕಿರಬಹುದು? ಯಾರಿಗೆ ಧೈರ್ಯ ತುಂಬಿ ಅಲ್ಲಿ ಸಾಕ್ಷಿ ಮತ್ತು ದೂರುಗಳನ್ನು ಸಂಗ್ರಹಿಸಬಹುದೋ ಅಂಥವರನ್ನು ಅಲ್ಲೇ ಇರಿಸ್ಕೊಂಡು ತಗೋತಾರೆ. ಇಲ್ಲ ಇನ್ನೂ ಹೆಚ್ಚುವರಿ ಧೈರ್ಯ ಬೇಕು, ಹೆಚ್ಚುವರಿ ವಿಶ್ವಾಸ ತುಂಬಬೇಕು ಅನ್ನೋದಾದ್ರೆ ದೊಡ್ಡ ದೊಡ್ಡ ಅಧಿಕಾರಿಗಳ ಆಫೀಸ್ ಅಲ್ಲಿದೆ, ಅಲ್ಲಿಗೆ ಕರ್ಕೊಂಡು ಹೋಗುವಂತಹ ಪ್ರಯತ್ನಗಳು ಇನ್ನು ಮೇಲೆ ನಡೀತಾವೆ. 6 ದಿನಗಳಲ್ಲಿ 100 ಜನರ ಮಾಹಿತಿ ಮತ್ತು ಅವರ ಫೋಟೋ ಎಲ್ಲವನ್ನೂ ಕೂಡ ಗುಪ್ತಚರ ಇಲಾಖೆ ಸಂಗ್ರಹಿಸಿರುತ್ತದೆ. ಸಮಸ್ಯೆ ಇದ್ದಿದ್ದೇನಪ್ಪ ಇಲ್ಲಿ? ಅಲ್ಲಿರುವಂತಹ ಅಧಿಕಾರಿಗಳು ಅಲ್ಲಿ ಅವರು ಹೇಳಿದ ಮಾತನ್ನೇ ಕೇಳ್ತಾರೆ, ಪ್ರಭಾವಿಗಳ ಪ್ರಭಾವಕ್ಕೆ ಒಳಗಾಗ್ತಾರೆ ಅನ್ನುವಂಥದ್ದು ಇತ್ತು. ಯಾರೋ ಗುಪ್ತಚರ ಇಲಾಖೆಯ ತಂಡ ಅಲ್ವಾ, ಅವರು ಮಫ್ತಿಲ್ ಬಂದಿರ್ತಾರೆ, ಇವರು ಅಧಿಕಾರಿಗಳು ಅಂತ ಗೊತ್ತಿರೋದಿಲ್ಲ, ಯಾರೋ ಹೊರಗಿನವರು ಭಕ್ತರಿರಬಹುದು ಅನ್ನುವಂತಹ ಒಂದು ನಂಬಿಕೆ ಬರುತ್ತೆ. ಅಂಥವರು ಸಂಗ್ರಹಿಸಿರುವಂತಹ ಮಾಹಿತಿಯ ಪಟ್ಟಿ ಈಗ SIT ಮುಂದೆ ಬಂದು ಕೂತಿದೆ. ಆ ಕಾರಣಕ್ಕೋಸ್ಕರನೇ ಟ್ರೋಜನ್ ಹಾರ್ಸ್ ಟ್ರ್ಯಾಪ್ ಅನ್ನು SIT ಟೀಮ್ ಆರಂಭದಲ್ಲಿ ಮಾಡಿ ಮುಗಿಸಿರುವಂಥದ್ದು ಲೆಕ್ಕ. ಇಷ್ಟು ದಿನದ ಆರೋಪಗಳು ಏನಿತ್ತೋ ಬೇರೆ, ಆದರೆ ಇಷ್ಟು ದೊಡ್ಡ ಜನಾಕ್ರೋಶ ಯಾಕೆ? ಇಷ್ಟು ಜನ ಯಾಕೆ ಇಷ್ಟೆಲ್ಲ ಹೋರಾಡ್ತಿದ್ದಾರೆ? ಅದಕ್ಕಿಂತಲೂ ಮಿಗಿಲಾಗಿ ಯಾಕೆ ಆ ನೆಲದಲ್ಲಿ ಮಾತ್ರ? ಬೇರೆ ರುದ್ರಭೂಮಿಗಳು ಈ ದೇಶದಲ್ಲಿ ಜಗತ್ತಿನಲ್ಲಿ ಎಲ್ಲ ಕಡೆ ಇದ್ದಾವೆ, ಆದರೆ ಅಲ್ಲಿನ ಅಸ್ಥಿಪಂಜರಗಳ ವಿಚಾರ ಯಾರು ಚರ್ಚೆ ಮಾಡ್ತಿಲ್ಲ. ಇಲ್ಲಿಯದ್ದು ಮಾತ್ರ ಚರ್ಚೆ. ಕಾಶಿಯಲ್ಲಿಯೂ ಕೂಡ ಇದೇ ಥರ ಸಾಕಷ್ಟು ಜನ ಹೋಗಿ ಸಾಯ್ತಾರೆ, ನಿಜ. ಅಲ್ಲಿ ಸಾಯ್ಬೇಕಪ್ಪ ಅನ್ನುವಂಥ ಆಸೆ ಇಟ್ಕೊಂಡು, ಆದರೆ ಆ ಬಗ್ಗೆ ಚರ್ಚೆ ಆಗ್ತಿಲ್ಲ. ಇಲ್ಲಿಯದ್ದು ಮಾತ್ರ ಚರ್ಚೆ ಆಗ್ತಿದೆ. ಯಾಕೆ? ಈ ರಾಜ್ಯದಲ್ಲೇ ಅದೊಂದೇ ಪುಣ್ಯಕ್ಷೇತ್ರ, ಸಾಕಷ್ಟು ಪುಣ್ಯಕ್ಷೇತ್ರಗಳಿವೆ, ಅದು ಯಾವುದರ ಬಗ್ಗೆಯೂ ಕೂಡ ಚರ್ಚೆ ಆಗ್ತಿಲ್ಲ. ಯಾಕೆ? ಅಥವಾ ಜನಾಕ್ರೋಶ ಯಾಕೆ? ಇದ್ರ ಬಗ್ಗೆನೇ ಚರ್ಚೆ ಆಗ್ತಿರುವಂಥದ್ದು, ಇದ್ರ ಬಗ್ಗೆನೇ ವ್ಯಕ್ತವಾಗ್ತಿರುವಂಥದ್ದು. ಇದೇ ಕಾರಣಕ್ಕೆ ಒಳ್ಳೆ ಪ್ಲಾನ್ ಮಾಡಿರಬಹುದು. ಇದು ಗುಪ್ತಚರ ವರದಿಯನ್ನು ತರಿಸ್ಕೊಂಡಿರುವಂಥದ್ದು. ಮತ್ತು ಮಫ್ತಿಯಲ್ಲಿ SIT ಟೀಮ್ನ ಒಂದಷ್ಟು ಪೇದೆಗಳು ಸತತ 6 ದಿನಗಳ ಕಾಲ ಓಡಾಡುವ ಮೂಲಕ ಸಾಕಷ್ಟು ಮಾಹಿತಿ ಸಂಗ್ರಹಿಸಿದ್ದಾರೆ. ಆಯ್ತಪ್ಪ, ನಾವೇನೋ ಮಾಡಿದ್ದೀವಿ, ನಾವಿನ್ನೇನು ಸಾಕ್ಷಿ ಮುಚ್ಚಾಕ್ತಾರೆ ಅಂತ ಯಾರೆಲ್ಲ ಹೇಳ್ತಿದ್ರು, ಕಮೆಂಟ್ ಮಾಡ್ತಿದ್ರು, ಅವರೆಲ್ಲರಿಗೂ ಒಂದು ಗುಡ್ ನ್ಯೂಸ್. ಹಾಗೆ ನೋಡಿದ್ರೆ ಯಾರಂತಹ ಪ್ರಕ್ರಿಯೆಯಲ್ಲಿ ಮುಂದಾಗಿದ್ರು ಅದು ಯಾರೋ ಇರಬಹುದು, ಒಟ್ಟಿನಲ್ಲಿ ತಪ್ಪಿತಸ್ಥರು ಅಥವಾ ಸಾಕ್ಷಿ ನಾಶ ಮಾಡುವಂಥವನು ಕೂಡ ಮಹಾನ್ ತಪ್ಪಿತಸ್ಥನೇ ಆಗ್ತಾನೆ. ಕೊಂದವನಿಗಿಂತ ಕೊಲ್ಲಿಸಿದವನಿಗಿಂತ ಸಾಕ್ಷಿ ನಾಶ ಮಾಡಿದವನಿಗೇನು ಬೇರೆ ವ್ಯತ್ಯಾಸ ಇರೋದಿಲ್ಲ. ಆ ಕಾರಣಕ್ಕೋಸ್ಕರನೇ ಈಗ ಗುಪ್ತಚರ ಇಲಾಖೆ 6 ದಿನಗಳಲ್ಲಿ ಸಾಕಷ್ಟು ಮಾಹಿತಿಯನ್ನು ಸಂಗ್ರಹಿಸಿರುತ್ತಲ್ಲ, ಆ ಮಾಹಿತಿಯನ್ನು ಇಟ್ಕೊಂಡು ಇದೀಗ SIT ಟೀಮ್ ಇನ್ನೂ ಒಂದು ದೊಡ್ಡ ಪ್ರಕ್ರಿಯೆಗೆ ಮುಂದಾಗತ್ತೆ. ಇದು ಈಗ ಯಾರೆಲ್ಲ ವೀರಾವೇಶದಿಂದ ಓಡಾಡ್ತಿದ್ರೋ ಅವರ ಭಯಕ್ಕೆ ಕಾರಣವಾಗಿದೆ. ಹಾಗಿದ್ರೆ ಗುಪ್ತಚರ ಇಲಾಖೆ ಸಂಗ್ರಹಿಸಿರಬಹುದಾದಂತಹ 100ಕ್ಕೂ ಅಧಿಕ ಜನರ ಫೋಟೋ ಮತ್ತು ಮಾಹಿತಿ, ಜೊತೆ ನಿಂತವರು, ಸಾಕ್ಷಿ ನಾಶಕ್ಕೆ ಇರುವಂಥವರು, ಅವರೆಲ್ಲರೂ ಕೂಡ ಈಗ ಏನು ಮಾಡಬಹುದು? ಅವರನ್ನು ಟ್ರಾಪ್ ಮಾಡಿ ಟೈಟಾಗಿ ಹಿಡಿದಿಟ್ಕೊಂಡ್ರೆ ದೂರು ಕೊಡೋರ ಸಂಖ್ಯೆನೂ ದೊಡ್ಡದಾಗತ್ತೆ. ಯಾರಿಗೆ ಭಯ ಇರೋದಿಲ್ಲ, ಎಲ್ರಿಗೂ ವಿಶ್ವಾಸ ಬರುತ್ತೆ, ಸಾಕ್ಷಿ ಹೇಳಲಿಕ್ಕೂ ಬರ್ತಾರೆ.
ಆಗ ಈ ನೆಲದಲ್ಲಿ ಯಾವೆಲ್ಲ ತಾಯಂದಿರು ಹೆಣ್ಣು ಮಕ್ಕಳು, ಬೇರೆಯವರ ಮನೆಯ ಹೆಣ್ಣು ಮಕ್ಕಳೇನು, ನಮ್ಮ ಮನೆಯ ಹೆಣ್ಣು ಮಕ್ಕಳು ಎಲ್ಲ ಹೆಣ್ಣು ಮಕ್ಕಳೇ ಅಲ್ವಾ, ಆ ಹೆಣ್ಣು ಮಕ್ಕಳ ಆಕ್ರಂದನಕ್ಕೆ, ಬಿಕ್ಕಳಿಕೆಗೆ, ನರಳಿಕೆಗೆ, ಕಣ್ಣೀರಿಗೆ ಒಂದು ನ್ಯಾಯ ಸಿಗುವಂತಹ ಪ್ರಯತ್ನ ಆಗ್ತಿದೆ. ಆ ಕಾರಣಕ್ಕೋಸ್ಕರ ಈ ಟ್ರೋಜನ್ ಹಾರ್ಸ್ ಟ್ರಾಪನ್ನು ಮಾಡಿದ್ದಾರೆ. ಈ ಪ್ರಯತ್ನದ ಬಗ್ಗೆ, ಅದು SIT ಟೀಮ್ನ ಈ ಪ್ರಯತ್ನದ ಬಗ್ಗೆ ನಿಮಗೇನನ್ಸುತ್ತೆ? ನ್ಯಾಯ ಸಿಗುತ್ತಲ್ವಾ? ಕಮೆಂಟ್ ಮಾಡಿ.